ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸೆಟಲ್ಮೆಂಟ್ ಮಾಡುವ ಪ್ರಯತ್ನ ನಡೆಯಲಾಗಿದೆ ಅಂತ ಬಿಜೆಪಿ ಶಾಸಕ ಮುನಿರತ್ನ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಸ್ಥಾನದ ಆಕಾಂಕ್ಷೆಯಿಂದ ಸೆಟಲ್ಮೆಂಟ್ಗೆ ಪ್ರಯತ್ನ ನಡೆದಿದೆ ಅಂತ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಮೇಲೆ ಮುನಿರತ್ನ ವಾಗ್ಬಾಣ ಪ್ರಯೋಗಿಸಿದ್ದಾರೆ. ಮುಂದೇನಾಗುತ್ತೆ ಅಂತ ಕಾದು ನೋಡಿ ಅಂತ ಕೂಡ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದ್ದಾರೆ ಶಾಸಕ ಮುನಿರತ್ನ. ನೋಡಿ, ರಣ್ಯಾರಾವ್ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ರು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ದು ಸೆಟಲ್ಮೆಂಟ್ ಆಯಿತು. ಅದೇ ರೀತಿ ನಂದು ಸೆಟಲ್ಮೆಂಟ್ ಆಯಿತು. ಈಗ ಮೋಸ್ಟ್ಲಿ ಇನ್ಯಾರ್ದು ಸೆಟಲ್ಮೆಂಟ್ ಆಗೈತೆ ಅಂತ ನಾನು ಕೇಳ್ಪಡ್ತಾ ಇದ್ದೀನಿ. ಅದು ಯಾವ ರೀತಿ ಸೆಟಲ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ. ಯಾರು ಅಡ್ಡ ಬಂದ್ರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಈಗ ನಂದು ಸೆಟಲ್ಮೆಂಟ್ ಆಗಿದೆಯಾ? ಯೋಗೇಶ್ವರ್ ಸೆಟಲ್ಮೆಂಟ್ ಆಯ್ತಾ? ರೇವಣ್ಣನ್ ಸೆಟಲ್ಮೆಂಟ್ ಆಯ್ತಾ? ರಮೇಶ್ ಜಾರಕಿಹೊಳಿ ಸೆಟಲ್ಮೆಂಟ್ ಆಯ್ತಾ? ಈಗ ಯಾರು ಇದ್ದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟಲ್ಮೆಂಟ್ ಆಗಿರ್ಬೇಕು. ಒಟ್ಟಿನೊಳಗೆ ಸೆಟಲ್ಮೆಂಟ್ ಆಗತ್ತೆ. ಅದು ಸೆಟಲ್ಮೆಂಟ್ ಆದ್ಮೇಲೆ ಇವಾಗ ನಮ್ಗೆ ಆದ್ಮೇಲೆ ಗೊತ್ತಾಯ್ತು. ನನಗೂ ಆಗೋರ್ಗೆ ನನಗೂ ಗೊತ್ತಿರಲಿಲ್ಲ. ಎಲ್ಲಾರು ಆದ್ಮೇಲೆ ಗೊತ್ತಾಗೋದು. ಇವಾಗ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಕಾಯ್ದು ನೋಡೋಣ ಯಾರಿಗೆ ಸೆಟಲ್ಮೆಂಟ್ ಆಗೈತೆ ಅಂತ. ಯಾಕಂದ್ರೆ ಇಬ್ಬರು ಸಚಿವರು ಅಂತ ಹೇಳಿದ್ರಲ್ಲ, ಆ ಇಬ್ಬರು ಸಚಿವ್ರಿಗೆ ಯಾವ ರೀತಿ ಸೆಟಲ್ಮೆಂಟ್ ಕಾಯ್ದು ನೋಡೋಣ. ನೋಡಿ, ಡಿನ್ನರ್ ಮೀಟಿಂಗ್ ಹೋಗೋದು ಬಿಡೋದು ಅದು ಅವರವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಒಟ್ಟಿನಲ್ಲಿ ಯಾರಿಗೋ ಸಚಿವರಿಗಂತೂ ಸೆಟಲ್ಮೆಂಟ್ ಅಂತೂ ಆಗುತ್ತೆ. ಕಾಯ್ದು ನೋಡೋಣ. ನಾನು ಕಾಯ್ದು ನೋಡ್ತೀನಿ. ನೋಡಿ, ರಣ್ಯಾರಾವ್ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ರು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ದು ಸೆಟಲ್ಮೆಂಟ್ ಆಯಿತು. ಅದೇ ರೀತಿ ನಂದು ಸೆಟಲ್ಮೆಂಟ್ ಆಯಿತು. ಈಗ ಮೋಸ್ಟ್ಲಿ ಇನ್ಯಾರ್ದು ಸೆಟಲ್ಮೆಂಟ್ ಆಗೈತೆ ಅಂತ ನಾನು ಕೇಳ್ಪಡ್ತಾ ಇದ್ದೀನಿ. ಅದು ಯಾವ ರೀತಿ ಸೆಟಲ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ. ಯಾರು ಅಡ್ಡ ಬಂದ್ರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಈಗ ನಂದು ಸೆಟಲ್ಮೆಂಟ್ ಆಗಿದೆಯಾ? ಯೋಗೇಶ್ವರ್ ಸೆಟಲ್ಮೆಂಟ್ ಆಯ್ತಾ? ರೇವಣ್ಣನ್ ಸೆಟಲ್ಮೆಂಟ್ ಆಯ್ತಾ? ರಮೇಶ್ ಜಾರಕಿಹೊಳಿ ಸೆಟಲ್ಮೆಂಟ್ ಆಯ್ತಾ? ಈಗ ಯಾರು ಇದ್ದಾರೆ ಇವಾಗ? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಮುನಿರತ್ನ ಅವರ ಇತ್ತೀಚಿನ ಎಲ್ಲಾ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಕೂಡ ನೇರವಾಗಿ ಡಿಕೆ ಶಿವಕುಮಾರ್ ಅವ್ರ ಕಡೆನೆ ತಿರುಗಿ ನೋಡ್ತಾ ಇದೆ. ಇದು ಕೂಡ ಅಂಥದ್ದೇ ಒಂದು ಹೇಳಿಕೆನಾ ಅಥವಾ ನಿಜವಾಗ್ಲೂ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಮಾತನಾಡ್ತಿದ್ದಾರೆ? ಸ್ಮಿತಾ, ಮುನಿರತ್ನ ಕೊಟ್ಟಿರುವಂತಹ ಹೇಳಿಕೆ ಅಂತ ಖಂಡಿತವಾಗ್ಲೂ ಕೂಡ ಅದು ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಕೊಟ್ಟಿರುವಂತಹ ಹೇಳಿಕೆ. ಆದ್ರೆ ಇದರಲ್ಲಿ ಎಷ್ಟು ನಿಜ, ಎಷ್ಟು ಸುಳ್ಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಇರುವಂತಹ ದಾಖಲೆ ಇದೆಯೋ ಇಲ್ವೋ ಅಥವಾ ಸುಮ್ಮನೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ರ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ರಣ್ಯಾರಾವ್ ಪ್ರಕರಣದಲ್ಲಿ ಪರೋಕ್ಷವಾಗಿ ಅವರ ಹೆಸರನ್ನ ಪ್ರಸ್ತಾಪ ಮಾಡೋದು ಅಂದ್ರೆ ನನ್ನನ್ನ ಮುನಿರತ್ನ ಅವ್ರನ್ನ ಈ ರೀತಿ ಏನೋ ಒಂದು ಸೆಟಲ್ಮೆಂಟ್ ಮಾಡಿದ್ರು, ರೇವಣ್ಣ ಅವ್ರ ಸೆಟಲ್ಮೆಂಟ್ ಮಾಡಿದ್ರು, ಅದೇ ರೀತಿ ರಮೇಶ್ ಜಾರಕಿಹೊಳಿ ಸೆಟಲ್ಮೆಂಟ್ ಮಾಡಿದ್ರು. ಈಗ ಮುಂದಿನ ಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಾ ಇರುವಂತವ್ರು ಸೆಟಲ್ಮೆಂಟ್ ಮಾಡ್ತಾ ಇದಾರೆ ಅಂತ ಹೇಳೋ ಮೂಲಕ ಪರೋಕ್ಷವಾಗಿ ಅವರ ಹೆಸರನ್ನ ಈ ವಿಚಾರದಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು. ಕಾಂಗ್ರೆಸ್ ಸಹಜವಾಗಿ ರಾಜಕೀಯದಲ್ಲಿ ಈ ರೀತಿಯ ಒಂದು ರೀತಿಯಲ್ಲಿ ಯಾರ್ದೋ ಹೆಗಲ ಮೇಲೆ ಏನೋ ಬಂದೂಕನ್ನಿಟ್ಟು ಹೊಡೆಯುವಂತದ್ದು ಕೂಡ ಸಹಜ. ಆದ್ರೆ ಈಗ ಮುನಿರತ್ನ ಕೊಟ್ಟಿರುವಂತಹ ಹೇಳಿಕೆ ರಾಜಕೀಯವಾಗಿ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು. ಅಂದ್ರೆ ನಾವು ಆಫ್ ದಿ ರೆಕಾರ್ಡ್ ಅಂತ ಹೇಳ್ತೀವಿ ಸ್ಮಿತಾ. ಮೊಗಸಾಲೆಯಲ್ಲಿ ಒಂದಷ್ಟು ಜನ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷಗಳ ಸದಸ್ಯರು ಈ ಪ್ರಕರಣ ಸಂಬಂಧಪಟ್ಟಂತೆ ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಳ್ಳುವ ರೀತಿಯಲ್ಲಿ ಕೂಡ ಚರ್ಚೆ ಮಾಡ್ತಾ ಇರುವಂತದ್ದು. ಅದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರುವಂತದ್ದು, ಸಚಿವರ ಜೊತೆ ಲಿಂಕ್ ಇರುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಬೇರೆ ಬೇರೆ ಬೆಳವಣಿಗೆಗಳು ನಡೀತಾ ಇರುವಂತದ್ದು. ಇದರ ಬೆನ್ನಲ್ಲೇ ಈಗ ಮುನಿರತ್ನ ಕೊಟ್ಟಿರುವಂತಹ ಹೇಳಿಕೆ ಒಂದು ಸ್ವಪಕ್ಷ ಬಿಜೆಪಿಯಲ್ಲಿ ಚರ್ಚೆಯ ಜೊತೆಗೆ ಆಡಳಿತ ಪಕ್ಷದಲ್ಲೂ ಕೂಡ ಚರ್ಚೆಯ ವಿಚಾರವಾಗಿ ಈಗ ತಿರುವನ್ನ ತೆಗೆದುಕೊಂಡಿರುವಂತದ್ದು. ನೋಡ್ಬೇಕು, ಇದು ಮುಂದೆ ಕಾದು ನೋಡಿ ಅಂತ ಒಂದು ಮಾತನ್ನು ಹೇಳಿದ್ರು ಅಂತ. ಅವರ ಬಳಿ ದಾಖಲೆ ಇದೆಯೋ ಇಲ್ಲವೋ? ದಾಖಲೆ ಇದ್ದಿದ್ದಕ್ಕೆ ಸುಮ್ಮನೆ ಇರ್ತಾರಲ್ಲ. ರಾಜಕೀಯವಾಗಿ ಖಂಡಿತವಾಗ್ಲೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು. ಆದ್ರೆ ರಾಜಕೀಯವಾಗಿ ಕೊಟ್ಟಿದ್ರೂ ಕೂಡ ಒಂದಷ್ಟು ಪರಿಣಾಮ ಬೀರುವ ರೀತಿಯಲ್ಲಿ ಈ ಹೇಳಿಕೆ ಇರುವಂತದ್ದು. ಸ್ಮಿತಾ, ರೈಟ್. ಧನ್ಯವಾದ ವಿಜಯ್ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸೆಟಲ್ಮೆಂಟ್ ಮಾಡುವ ಪ್ರಯತ್ನ ನಡೆಯಲಾಗಿದೆ ಅಂತ
ಬಿಜೆಪಿ ಶಾಸಕ ಮುನಿರತ್ನ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಸ್ಥಾನದ ಆಕಾಂಕ್ಷೆಯಿಂದ ಸೆಟಲ್ಮೆಂಟ್ಗೆ ಪ್ರಯತ್ನ ನಡೆದಿದೆ ಅಂತ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಮೇಲೆ ಮುನಿರತ್ನ ವಾಗ್ಬಾಣ ಪ್ರಯೋಗಿಸಿದ್ದಾರೆ. ಮುಂದೇನಾಗತ್ತೆ ಅಂತ ಕಾದು ನೋಡಿ ಅಂತ ಕೂಡ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದ್ದಾರೆ ಶಾಸಕ ಮುನಿರತ್ನ. ನೋಡಿ, ರನ್ಯಾರಾವ್ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ರು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ದು ಸೆಟಲ್ಮೆಂಟ್ ಆಯಿತು. ಅದೇ ರೀತಿ ನಂದು ಸೆಟಲ್ಮೆಂಟ್ ಆಯಿತು. ಈಗ ಮೋಸ್ಟ್ಲಿ ಇನ್ಯಾರ್ದು ಸೆಟಲ್ಮೆಂಟ್ ಆಗೈತೆ ಅಂತ ನಾನು ಕೇಳ್ಪಡ್ತಾ ಇದ್ದೀನಿ. ಅದು ಯಾವ ರೀತಿ ಸೆಟಲ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ. ಯಾರು ಅಡ್ಡ ಬಂದ್ರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಈಗ ನಂದು ಸೆಟಲ್ಮೆಂಟ್ ಆಗಿದೆಯಾ? ಯೋಗೇಶ್ವರ್ ಸೆಟಲ್ಮೆಂಟ್ ಆಯ್ತಾ? ರೇವಣ್ಣನ್ ಸೆಟಲ್ಮೆಂಟ್ ಆಯ್ತಾ? ರಮೇಶ್ ಜಾರಕಿಹೊಳಿ ಸೆಟಲ್ಮೆಂಟ್ ಆಯ್ತಾ? ಈಗ ಯಾರಿದ್ದಾರೆ ಇವಾಗ ಮೋಸ್ಟ್ಲಿ ಅವ್ರದ್ದೇನೋ ಸೆಟಲ್ಮೆಂಟ್ ಆಗಿರ್ಬೇಕು. ಒಟ್ಟಿನೊಳಗೆ ಸೆಟಲ್ಮೆಂಟ್ ಆಗತ್ತೆ. ಅದು ಸೆಟಲ್ಮೆಂಟ್ ಆದ್ಮೇಲೆ ಇವಾಗ ನಮ್ಗೆ ಆದ್ಮೇಲೆ ಗೊತ್ತಾಯ್ತು. ನನಗೂ ಗೊತ್ತಿರಲಿಲ್ಲ. ಎಲ್ಲಾರ್ದು ಆದ್ಮೇಲೆ ಗೊತ್ತಾಗೋದು ಇವಾಗ. ನೆಕ್ಸ್ಟ್ ಮುಂದಿನ ದಿನದಲ್ಲಿ ಕಾಯ್ದು ನೋಡೋಣ ಯಾರಿಗೆ ಸೆಟಲ್ಮೆಂಟ್ ಆಗೈತೆ ಅಂತ. ಯಾಕಂದ್ರೆ ಇಬ್ಬರು ಸಚಿವರು ಅಂತ ಹೇಳಿದ್ರಲ್ಲ, ಆ ಇಬ್ಬರು ಸಚಿವ್ರಿಗೆ ಯಾವ ರೀತಿ ಸೆಟಲ್ಮೆಂಟ್ ಕಾಯ್ದು ನೋಡೋಣ. ನೋಡಿ, ಡಿನ್ನರ್ ಮೀಟಿಂಗ್ ಹೋಗೋದು ಬಿಡೋದು ಅದು ಅವ್ರವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು. ಒಟ್ಟಿನಲ್ಲಿ ಯಾರಿಗೋ ಸಚಿವರಿಗಂತೂ ಸೆಟಲ್ಮೆಂಟ್ ಅಂತೂ ಆಗುತ್ತೆ. ಕಾಯ್ದು ನೋಡೋಣ. ನಾನು ಕಾಯ್ದು ನೋಡ್ತೀನಿ. ನೋಡಿ, ರನ್ಯಾರಾವ್ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ರು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ದು ಸೆಟಲ್ಮೆಂಟ್ ಆಯಿತು. ಅದೇ ರೀತಿ ನಂದು ಸೆಟಲ್ಮೆಂಟ್ ಆಯಿತು. ಈಗ ಮೋಸ್ಟ್ಲಿ ಇನ್ಯಾರ್ದು ಸೆಟಲ್ಮೆಂಟ್ ಆಗೈತೆ ಅಂತ ನಾನು ಕೇಳ್ಪಡ್ತಾ ಇದ್ದೀನಿ. ಅದು ಯಾವ ರೀತಿ ಸೆಟಲ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ. ಯಾರು ಅಡ್ಡ ಬಂದ್ರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡ್ತಾರೆ. ಈಗ ನಂದು ಸೆಟಲ್ಮೆಂಟ್ ಆಗಿದೆಯಾ? ಯೋಗೇಶ್ವರ್ ಸೆಟಲ್ಮೆಂಟ್ ಆಯ್ತಾ? ರೇವಣ್ಣನ್ ಸೆಟಲ್ಮೆಂಟ್ ಆಯ್ತಾ? ರಮೇಶ್ ಜಾರಕಿಹೊಳಿ ಸೆಟಲ್ಮೆಂಟ್ ಆಯ್ತಾ? ಈಗ ಯಾರಿದ್ದಾರೆ ಇವಾಗ? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಮುನಿರತ್ನ ಅವರ ಇತ್ತೀಚಿನ ಎಲ್ಲಾ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಕೂಡ ನೇರವಾಗಿ ಡಿಕೆ ಶಿವಕುಮಾರ್ ಅವ್ರ ಕಡೆನೆ ತಿರುಗಿ ನೋಡ್ತಾ ಇದೆ. ಇದು ಕೂಡ ಅಂಥದ್ದೇ ಒಂದು ಹೇಳಿಕೆನಾ ಅಥವಾ ನಿಜವಾಗ್ಲೂ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಮಾತನಾಡ್ತಿದ್ದಾರೆ? ಸ್ಮಿತಾ, ಮುನಿರತ್ನ ಕೊಟ್ಟಿರುವಂತಹ ಹೇಳಿಕೆ ಅದು ಖಂಡಿತವಾಗ್ಲೂ ಕೂಡ ಅದು ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಕೊಟ್ಟಿರುವಂತಹ ಹೇಳಿಕೆ. ಆದ್ರೆ ಇದರಲ್ಲಿ ಎಷ್ಟು ನಿಜ, ಎಷ್ಟು ಸುಳ್ಳು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಇರುವಂತಹ ದಾಖಲೆ ಇದೆಯೋ ಇಲ್ವೋ ಅಥವಾ